ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಇದೇ ಕೊನರಿ ಇನ್ಮೇಲೆ ನಮಗೂ ನಿಮಗೂ ಯಾವ ವ್ಯಾಪಾರನೂ ಬೇಡ. ನಾನು ಕೊಟ್ಟಿರೋ ಅಡ್ವಾನ್ಸ್ ಅಮೌಂಟ್ ತಂದು ಕೊಟ್ಟು ನಿಮ್ಮ ಪ್ರಾಡಕ್ಟ್ ಏನಿದೆ ಅಂತ ತೊಗೊಂಡೋಗಿ. ಬೀದಿಲೋಗ ನಾಯಿನೂ ಮೂಸಲ್ಲ ಅಂಥದನ್ನ ತಂದು ವ್ಯಾಪಾರ ಮಾಡು ಅಂತ ಕೊಟ್ಟಿದ್ದೀರಲ್ಲ, ನೀವು ಉದ್ಧಾರ ಆಗಲ್ಲ ರೀ. ನೀವು ಡೆಲಿವರಿಗೆ ಹೋಗ್ತೀನಿ ಅಂದ್ರಲ್ಲ, ಆ ಜಾಗಕ್ಕೆ ನಾನೇ ಹೋಗಿ ಡೆಲಿವರ್ ಮಾಡ್ತೀನಿ. ಎಷ್ಟು ದಿವಸದಿಂದ ಪ್ಲಾನ್ ಮಾಡಿದ್ರಿ ನನ್ನ ಮರ್ಯಾದೆ ತೆಗಿಬೇಕು ಅಂತ? ಏನಾಯ್ತು ಶ್ರೀ? ಮುಗ್ಧತೆ ಮುಖವಾಡ ಹಾಕೋದನ್ನ ಇನ್ನಾದ್ರೂ ನಿಲ್ಲಿಸ್ರಿ ಪ್ಲೀಸ್ ಶ್ರೀ, ಏನಾಯ್ತು? ಬಾಯಿಗೆ ಬಂದಂಗೆ ಬೈತಿದ್ರೆ ನಮ್ಮ ಮಸಾಲೆ ಪುಡಿ ತಗೊಂಡಿದ್ದು ಅಂಗಡಿಯವರೆಲ್ಲ. ಯಾಕೆ, ಏನಾಯ್ತು? ಯಾವನೇ ಗೊತ್ತು, ಅದನ್ನ ನೀವ್ ಹೇಳ್ಬೇಕ್ರಿ. ಏನ್ ಮಾಡಿದ್ರಿ, ಏನ್ ಮಸಲತ್ ಮಾಡಿದ್ರಿ ಅಂತ. ಪ್ಲೀಸ್ ಬೈಯೋದನ್ನ ನಿಲ್ಲಿಸ್ತೀಯಾ? ನಿಲ್ಲಿಸ್ತೀನಿ ಮೇಡಮ್, ಖಂಡಿತವಾಗ್ಲೂ ನಿಲ್ಲಿಸ್ತೀನಿ. ಆದ್ರೆ ಅದಕ್ಕೂ ಬದಲು ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತ ನನಗೆ ಎಕ್ಸ್ಪ್ಲೈನ್ ಮಾಡಬೇಕು. ನಮ್ಮ ಪಾಡಿಗೆ ನಾವೇನೋ ಬಿಸ್ನೆಸ್ ಮಾಡ್ಕೊಂಡಿದ್ವಿ, ಬೆಳಗ್ಗೆನೆ ನಮ್ಮ ಮನೆಗೆ ಬಂದ್ರಿ, ಕೆಟ್ಟ ಕನ್ಸು ಬಿತ್ತು ಅಂದ್ರಿ, ಪ್ರಾಡಕ್ಟ್ಸ್ನ ನಾನೇ ಕೊಟ್ಟು ಬರ್ತೀನಿ ಅಂದ್ರಿ, ನಾವು ಒಪ್ಕೊಂಡ್ವಿ, ಕಳ್ಸಿದ್ವಿ. ಆದರೆ ಇದ್ರ ಹಿಂದೆ ಇಂಥ ಕೆಟ್ಟ ಉದ್ದೇಶ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ದಡ್ರಿ ನಾವು ಎಲ್ಲರೂ ನಂಬ್ತೀವಿ ಅಂತ ನಾನೇನ್ರಿ ಮಾಡಿದ್ದೀನಿ ನಿಮಗೆ? ಗಂಡನ ಏಳ್ಗೆನೆ ಸಹಿಸಕ್ಕಾಗದೆ ಇರೋ ಹೆಂಡತಿನ ನಾನು ಮೊದಲನೇ ಸಲ ನೋಡ್ತಿರೋದು. ಹಲೋ, ಹೇಳಿ ಸರ್. ಸರ್ 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 ಸಾರಿ ಸರ್. ಸರ್ ಆ್ಯಕ್ಚುಲಿ ಪ್ರಾಡಕ್ಟ್ಸ್ ಎಕ್ಸ್ಚೇಂಜ್ ಆಗಿದೆ ಸರ್. ನನ್ನ ಮಾತು ಇನ್ನೊಬ್ಬ ಅಂಗಡಿನೂ ಬಾಯಿಗೆ ಬಂದಂಗೆ ಬೈತಿದ್ದಾನೆ, ನಿಮ್ಮ ಪ್ರಾಡಕ್ಟ್ಸ್ ಕಳಪೆ ಆಗಿದೆ ಅಂತ. ಅಂತದ್ದು ಏನ್ರಿ ಮಾಡಿದ್ರಿ ನೀವು? ಇಲ್ಲಿಂದ ಹೊರಟ್ರಿ, ಎಲ್ಲ ಪ್ರಾಡಕ್ಟ್ಸ್ ತೊಗೊಂಡು ಹೊರಟ್ರಿ. ಇಲ್ಲಿಂದ ಹೋಗ್ತಾ ದಾರಿಲಿ ಹೊಟ್ಟು ಹುಣಸೆ ಬೀಜ ಪೌಡ್ರ್ ಮಿಕ್ಸ್ ಮಾಡ್ಬಿಟ್ರಾ? ಯಾಕ್ರಿ? ನಾನು ಯಾಕೆ ಆ ಥರ ಮಾಡ್ತೀನಿ ಶ್ರೀ? ಯಾವನೇ ಗೊತ್ತು, ಜಗತ್ತಿಗೆ ಪ್ರೂವ್ ಮಾಡೋದಿತ್ತೇನೋ ನನ್ನ ಗಂಡ ಅಪ್ರಯೋಜಕ ಅಂತ. ಹಾಗೆ ಮಾಡೋದ್ರಿಂದ ನನಗೆ ನೋವು ಜಾಸ್ತಿ ಅಲ್ವಾ ಶ್ರೀ? ಮತ್ ಯಾಕೆ ಈ ಥರ ಆಯ್ತು ಹೇಳಿ ನನಗೆ. ನನಗೀಗ ಸ್ಪಷ್ಟವಾಗಿ ಎಲ್ಲ ಗೊತ್ತಾಗ್ತಿದೆ. ಹೊಸ ಕತೆನಾ? ನನ್ನ ಪ್ರಾಡಕ್ಟ್ಸ್ ಎಲ್ಲ ತಗೊಂಡು ಆಟೋಲ್ಲಿ ಹೊರಟೆ. ದಾರಿಯಲ್ಲಿ ನನಗೆ ಬಾಯಾರಿಕೆ ಆಯಿತು. ನೀರು ತೊಗೊಳಕ್ಕೆ ಆಟೋ ನಿಲ್ಲಿಸಿ ಅಂಗಡಿಗೆ ಹೋದೆ. ಆ ಟೈಮಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿರಬೇಕು. ಏನು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ? ಆ ಟೈಮಲ್ಲಿ ನಮ್ಮ ಪ್ರಾಡಕ್ಟ್ಸ್ನ ಯಾರೋ ಎಕ್ಸ್ಚೇಂಜ್ ಮಾಡಿರ್ಬೋದಲ್ವಾ? ಯಾರು ಮಾಡಕ್ ಸರ್? ಆಪ್ಷನ್ 3 ಇದೆ, ಆದರೆ ಅದು ನೀನು ಮಾಡೋದಲ್ಲ, ನಾನು ಮಾಡೋದು. ನಾನು ಆಪ್ಷನ್ 3ಕ್ಕೆ ಹೋದರೆ ನೀನು ಪೂರ ಫಿನಿಶ್ ಆಗ್ಬಿಡ್ತೀಯ. ಎಲ್ಲರೂ ಅನುಭವಿಸ್ತೀರಾ, ಎಲ್ಲರೂ. ಇವತ್ತಿನಿಂದ ನನ್ನ ಶತ್ರುವಿನ ನಾಶ ಆರಂಭ. ಬೆಳಿತಾನಂತೆ, ನನ್ನ ಮುಂದೆ ಬೆಳಿತಾನಂತೆ. ಹಾಗೆ ಬೆಳೆಯೋಕ್ಕಾಗದಿರೋ ಹಂಗೆ ಲಾಕ್ ಮಾಡಿಟ್ಟಿದ್ದೀನಿ. ಊರಿನಲ್ಲಿರೋ ಕುರಿ ಬಯಲಲ್ಲಿ ಮೇಯ್ಕೊಂಡಿದ್ರೇನೆ ಚಂದ. ಅದು ಬಿಟ್ಟು ಕಾಡಲ್ಲೆಲ್ಲ ಮೇಯ್ತೀನಿ ಅಂತ ಬಂದರೆ ಸಿಂಹ ಅದನ್ನು ಸಿಗದು ಬಿಡತ್ತೆ. ಲೇ ಶ್ರೀನಿಧಿ, ನೀನು ಕುರಿನಮ್ಮ, ಕುರಿ. ನಾನು ಸಿಂಹ. ನೀನು ಕುರಿ, ನಾನು ಸಿಂಹ. ಯಾವ ಸಿಂಹನು? ನರಿ ಯಾವತ್ತಿದ್ರು ನರಿನೇ, ಸಿಂಹ ಆಗೋದಕ್ಕಾಗಲ್ಲ. ಮೋಸದಿಂದ ಒಂದು ಸಲ ನಾನು ಬಿಸ್ನೆಸ್ನ ಹಾಳು ಮಾಡ್ದೆ ಅನ್ನೋ ಮಾತ್ರಕ್ಕೆ ನಾನು ಮುಳುಗೋಗ್ಬಿಡಲ್ಲ. ಮೈಂಡೆಡ್. ಏಯ್, ನಾನು ಪರ್ಮಿಷನ್ ಇಲ್ಲದೆ ಮನೆ ಒಳಗೆ ಯಾಕೋ ಬಂದೆ? ಗೆಟ್ ಔಟ್ ಐಸೆ. ಪೊಲೀಸ್ ಕರಿತೀನಿ, ಪೊಲೀಸ್. ಪೊಲೀಸ್ ಕರೆಸ್ತೀಯಾ?
ಕರ್ಸು ಕರ್ಸು ಕರ್ಸು, ನನಗೂ ಅದೇ ಬೇಕಾಗಿರೋದು. ತುಂಬಾನೇ ಹೆಲ್ಪ್ ಆಗುತ್ತೆ ನನಗೆ. ಅಂದರೆ ಜಾನ್ವಿ ಡೆಲಿವರಿಗೆ ತೊಗೊಂಡು ಹೋಗಿದ್ದ ಫುಡ್ ಪ್ರಾಡಕ್ಟ್ಸ್ನ ಎಕ್ಸ್ಚೇಂಜ್ ಮಾಡಿಸಿ ನಮ್ಮ ವಿರುದ್ಧನ ಪಿತೂರಿ ನಡೆಸಿದ್ದು ನೀನು ಅಂತ ಗೊತ್ತಾಗಿದೆ ನನಗೆ. ಈ ವಿಷಯ ಏನಾದರೂ ಪೊಲೀಸರಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದೀಯಾ? ನಾನು ಯಾಕಾಗ ಮಾಡಲಿ? ನಾನು ಯಾಕಾಗ ಮಾಡಲಿ? ನಿನಗೆಲ್ಲೋ ಭ್ರಮೆ. ಅದು ನಿನ್ನ ಪ್ರಾಡಕ್ಟ್ಸು ಮನೆಗೆಲ್ಲರೂ ಸೇಲ್ ಆಗ್ತಾರ ಅಂತ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ ನಿಂಗೆ, ಅಷ್ಟೇ. ನನಗೆ ಗೊತ್ತಿತ್ತು ನೀನು ಹೀಗೆ ಹೇಳ್ತೀಯ ಅಂತ, ಅದಕ್ಕೆ ಪ್ರೂಫ್ ಸಮೇತ ಬಂದಿದ್ದೇನೆ. ಇದು ಶ್ರೀನಿಧಿ ಫುಡ್ ಪ್ರಾಡಕ್ಟ್ಸ್, ಅಂದರೆ ನಮ್ಮ ಕಂಪ್ನಿ ತಯಾರಾದ ಮಸಾಲೆ ಪುಡಿ. ಇದು ಜಾನ್ವಿ ಕೈಯಲ್ಲಿ ನನ್ನ ಪ್ರಾಡಕ್ಟ್ ಅಂತ ಸುಳ್ಳು ಹೇಳಿ ಕೊಟ್ಟು ಕಳಿಸ್ತೀಯಲ್ಲ, ಆ ಮಸಾಲೆ ಪುಡಿ. ಇದು ನಿನ್ನ ಯಜಮಾನ್ ಕೈಯಲ್ಲಿ ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸಲ್ಲಿ ಪ್ರಿಪೇರ್ ಆಗ್ತಿರೋ ಮಸಾಲೆ ಪುಡಿ. ಇದು ನೋಡ್ರಿ, ಇದರಲ್ಲಿ ಎಷ್ಟು ಒಳ್ಳೆ ಘಮ ಬರ್ತಿದೆ. ಇದು ನೋಡಿ, ಇವೆರಡರೂ ಸ್ಮೆಲ್ಲೇ ಇಲ್ಲ. ನಾನು ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ದೆ, ಇದೇ ಬೇರೆ, ಇದೆರಡು ಒಂದು. ನನ್ನ ಹತ್ರ ರಿಪೋರ್ಟ್ ಇದೆ. ನಾನು ನಿಮಗೆ ವಾರ್ನ್ ಮಾಡೋಣ ಅಂತ ಬಂದೆ, ನೀವು ನೋಡಿದ್ರೆ ಪೊಲೀಸವ್ರನ್ನ ಕರೆಸ್ತೀನಿ ಅಂತ ಹೇಳ್ತಿದ್ದೀರಾ. ಕರೆಸಿ, ನಾನು ರಿಪೋರ್ಟ್ ತೋರಿಸ್ತೀನಿ ಅವ್ರಿಗೆ. ಯಾಕೆ ಭಯ ಆಗ್ತಿದೆಯಾ? ನೀವು ಕರ್ಸಲ್ಲ ಅಂದ್ರೆ ಏನಂತೆ? ಇರಿ, ನಾನೇ ಪೊಲೀಸವ್ರನ್ನ ಕರೆಸ್ತೀನಿ. ನ್ಯಾಯದ ದಾರಿಲಿ ಯುದ್ಧ ಮಾಡೋರ ಜೊತೆ ಹೋರಾಡ್ಬೋದು. ಪ್ರತಿ ಕ್ಷಣ ಮೋಸ ಕುತಂತ್ರ ಅಂತ ತುಂಬಿರೋ ಇವ್ರ ಜೊತೆ ಹೋರಾಡೋದ್ರಲ್ಲಿ ಅರ್ಥನೇ ಇಲ್ಲ. ಸುಮ್ಮನೆ ನಿನ್ನ ಸಮಯ ಹಾಳು. ಈಗ ನಿನ್ನ ಕಂಪ್ನಿ ಬೆಳೆಸೋದ್ರ ಕಡೆ ಕಟ್ಟೋದ್ರ ಕಡೆ ಗಮನ ಕೊಡು, ಅದು ಮುಖ್ಯ. ಇವ್ರ ಜೊತೆ ಜಗಳ ಆಡಿ ನಿನ್ನ ಟೈಮ್ ಯಾಕೆ ಹಾಳು ಮಾಡ್ಕೋತೀಯ? ಆದರೆ ಈ ಮನುಷ್ಯ ನನ್ನ ಪಾಡಿ ನಾನು ಇರೋಕ್ಕೆ ಬಿಡ್ತಾನೆ ಇಲ್ವಲ್ಲ ಮಾಮ್. ನಾನು ಏನು ಮಾಡಲಿ ಹೇಳಿ? ನನ್ನ ತಾಳ್ಮೆಗೆ ಒಂದು ಲಿಮಿಟ್ ಅಂತ ಇರುತ್ತೆ. ಹಾಗಂತ ಪೊಲೀಸ್ ಕಂಪ್ಲೇಂಟ್ ಅಂತೆಲ್ಲ ಕೊಟ್ಟು ನಿನ್ನ ಸಮಯ ಹಾಳು ಮಾಡ್ಕೋಬೇಡ. ಇವ್ರು ಏನೇ ಮಾಡಿದ್ರು ನಿನ್ನ ಯಶಸ್ಸನ್ನ ಇವ್ರ ಕೈಲಿ ತಡೆಯೋದಕ್ಕೆ ಆಗೋದಿಲ್ಲ, ಅರ್ಥ ಮಾಡ್ಕೋ. ಸರಿ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಈ ಸಲ ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ. ಆದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿಲ್ಲ ಅಂದ ಮಾತ್ರಕ್ಕೆ ನಾನು ಎಲ್ಲದನ್ನೂ ಸಹಿಸ್ಕೋತೀನಿ ಅಂತಲ್ಲ. ನಿಮಗೆ ನಾನು ನಿಮ್ಮ ಸ್ಟೈಲಲ್ಲೇ ಉತ್ತರ ಕೊಡ್ತೀನಿ. ಅದಕ್ಕೆ ಮೊದಲನೇ ಹೆಜ್ಜೆ ಆಗಿ ನಾಳೆ ಒಂದು ಹೊಸ ಆಫೀಸ್ ಶುರು ಮಾಡ್ತೀನಿ. ಇನ್ನು 15 ದಿನದಲ್ಲಿ ನಿಮ್ಮ ಕಂಪನಿ ಮುಳುಗುತ್ತೆ. ಶ್ರೀನಿಧಿ ಫುಡ್ ಪ್ರಾಡಕ್ಟ್ಸ್ ಕಂಪನಿ ನಿಮ್ಮ ಕಂಪನಿಗಿಂತ ಎತ್ತರಕ್ಕೆ ಬೆಳೆಯುತ್ತೆ. ಇನ್ನು 15 ದಿವಸ ಅಷ್ಟೇ, ಜಸ್ಟ್ 15 ಡೇಸ್. ನಿಮ್ಮ ಅವನತಿ ದಿನಗಳನ್ನು ಎಣಿಸೋದಕ್ಕೆ ಶುರು ಮಾಡಿ. ಬರ್ತೀನಿ ಮಾಮ್. ಬಾಯ್. ನನ್ನಿಂದ ಎಲ್ಲ ಅದನ್ನು ಕಿತ್ಕೋಬಹುದು, ಆದ್ರೆ ನನ್ನ ಆತ್ಮವಿಶ್ವಾಸ, ನನ್ನ ಧೈರ್ಯ, ನನ್ನ ಛಲ ಇದ್ಯಾವುದನ್ನು ಕಿತ್ಕೊಳ್ಳೋಕ್ಕಾಗಲ್ಲ. ನಾನು ನಿನ್ ಮುಂದೆ ಎತ್ತರಕ್ಕೆ ಬೆಳೆದು ಕಳ್ಕೊಡ್ರದ್ದು ಎಲ್ಲ ಅದನ್ನು ವಾಪಸ್ ಪಡ್ಕೋತೀನಿ, ಅದು ನ್ಯಾಯವಾಗಿ. ಸರ್ ನಮಸ್ತೆ, ನಾನು ಶ್ರೀನಿಧಿ ಅಂತ. ಸರ್ ಒಂದು ನಿಮಿಷ ನನ್ನ ಮಾತು ಕೇಳಿ ಸರ್. ಏನ? ಇವತ್ತು ಬೆಳಗ್ಗೆ ಏನಾಯಿತು ಅಂದರೆ ನಮ್ಮ ಮೇಲೆ ದ್ವೇಷರವರೊಬ್ಬರು ನಮ್ಮ ಕಡೆಯವ್ರು ಕಣ್ ತಪ್ಪಿಸಿ ಪ್ರಾಡಕ್ಟ್ಸ್ನ ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದಾರೆ ಸರ್. ನನಗೂ ವಿಷಯ ಇವಾಗ ಗೊತ್ತಾಯಿತು, ಅದಕ್ಕೆ ನಿಮ್ಮನ್ನು ಮೀಟ್ ಮಾಡಿ ಸಾರಿ ಕೇಳೋಣ ಅಂತ ಬಂದೆ. ಅದು ಹೇಗೆ ರೀ ಎಕ್ಸ್ಚೇಂಜ್ ಮಾಡ್ತಾರೆ? ಹಾಂ, ನೀಟಾಗಿ ಡೆಲಿವರಿ ಮಾಡಿಸ್ಬೇಕಾಗಿರೋದು ನಿಮ್ಮ ಕರ್ತವ್ಯ ಅಲ್ವಾ? ಸರ್ ಐಮ್ ಎಕ್ಸ್ಟ್ರೀಮ್ಲಿ ಸಾರಿ, ನಮ್ಮಿಂದ ಮಿಸ್ಟೇಕ್ ಆಗಿದೆ, ಇದೊಂದು ಸಲ ಕ್ಷಮಿಸ್ಬಿಡಿ. ನಾನು ನಿಮ್ಮ ಆರ್ಡರ್ಸ್ನ ಇವತ್ತೇ ಸಪ್ಲೈ ಮಾಡ್ತೀನಿ. ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಹೇಗಿದೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಸರ್? ಸರ್ ನಮ್ಮಿಂದ ತಪ್ಪಾಗಿದೆ, ಇವತ್ತಿನ ಆರ್ಡರ್ಸ್ನ ನಿಮಗೆ ಹಾಫ್ ಅಮೌಂಟ್ ಕೊಡ್ತೀನಿ, ಆದರೆ ದಯವಿಟ್ಟು ಆರ್ಡರ್ಸ್ ಮಾತ್ರ ಕ್ಯಾನ್ಸಲ್ ಮಾಡಬೇಡಿ ಸರ್. ಮೋಸ ಹೋಗಿದೆಯಾ ಅನ್ನೋದು ನಿನ್ನ ಮಾತಲ್ಲೇ ಗೊತ್ತಾಗ್ತಾ ಇದೆ. ಇಟ್ಸ್ ಓಕೆ, ಎಲ್ಲ ಪ್ರಾಡಕ್ಟ್ಸು ಇವತ್ತೇ ಸಪ್ಲೈ ಮಾಡು. ಬಟ್ ಒನ್ ಥಿಂಗ್ ಜ್ಞಾಪಕ ಇಟ್ಕೋ, ಇದೇ ಲಾಸ್ಟ್ ಆ್ಯಂಡ್ ಫೈನಲ್. ಮತ್ತೆ ಇದು ರಿಪೀಟ್ ಆದರೆ ನಮ್ಮಿಬ್ಬರಿಗೂ ಬಿಸ್ನೆಸ್ ಇರೋದಿಲ್ಲ. ಇಲ್ಲ ಸರ್, ಖಂಡಿತವಾಗ್ಲೂ ಆಗಲ್ಲ. ಇನ್ಮೇಲಿಂದ ಹುಷಾರಾಗಿರ್ತೀನಿ ನಾನು. ಆಯಿತು, ಇವತ್ತೇ ಸಪ್ಲೈ ಕಳಿಸು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೋಗ್ತಾ ದಾರಿಲಿ ಹೊಟ್ಟು ಹುಣಸೆ ಬೀಜ ಪೌಡ್ರ್ ಮಿಕ್ಸ್ ಮಾಡ್ಬಿಟ್ರಾ?
ಯಾಕ್ರಿ? ನಾನು ಯಾಕೆ ಆ ಥರ ಮಾಡ್ತೀನಿ ಶ್ರೀ? ಯಾವನೇ ಗೊತ್ತು, ಜಗತ್ತಿಗೆ ಪ್ರೂವ್ ಮಾಡೋದಿತ್ತೇನೋ ನನ್ನ ಗಂಡ ಅಪ್ರಯೋಜಕ ಅಂತ. ಹಾಗೆ ಮಾಡೋದ್ರಿಂದ ನನಗೆ ನೋವು ಜಾಸ್ತಿ ಅಲ್ವಾ ಶ್ರೀ? ನೋಡಿ, ಮತ್ತೆ ಬೈಯೋದಿಕ್ಕಂತ ಫೋನ್ ಮಾಡಿದರೆ ಐ ಆಮ್ ರಿಯಲಿ ಸಾರಿ. ಇನ್ನು ಮುಂದೆ ನಿಮ್ಮ ಬಿಸ್ನೆಸ್ ನಂಟೆಗೆ ಯಾವತ್ತೂ ಬರಲ್ಲ. ನನ್ನಿಂದ ಎಷ್ಟು ಲಾಸ್ ಆಗಿದೆಯೋ ಅಷ್ಟು ದುಡ್ಡು ನಾನು ವಾಪಸ್ ಕೊಡ್ತೀನಿ. ದುಡ್ಡಿನ ಅಹಂಕಾರದಿಂದ ಹೀಗೆ ಮಾತಾಡ್ತಿದ್ದೀನಿ ಅಂತ ಮತ್ತೆ ಬೈಯಕ್ಕೆ ಬಂದರೆ? ನಾನು 1 ನಿಮಿಷ ಮಾತಾಡ್ಬೋದಾ? ಹಲೋ, ಲೈನಲ್ಲಿದ್ದೀರಾ? ಹೇಳಿ. ಐ ಆಮ್ ಸಾರಿ. ನೀವ್ಯಾಕೆ ಸಾರಿ ಕೇಳ್ತೀರಾ? ಪೂರ್ತಿ ವಿಷಯ ತಿಳ್ಕೊಳ್ಳದೆ ನಿಮ್ಮ ಮೇಲೆ ಕೂಗಾಡಿದ್ದಕ್ಕೆ. ಇರಲಿ ಬಿಡಿ, ಎಲ್ಲರ ಹತ್ರ ಬಯಸ್ಕೋಬೇಕಂತ ನಾನು ಹಣೆಯಲ್ಲಿ ಬರೆದಿದ್ರೆ ಯಾರೇನು ಮಾಡೋಕ್ಕಾಗುತ್ತೆ? ಈಗೇನಪ್ಪ, ಕಾಂಪ್ರಮೈಸ್ ಆಗೋದಕ್ಕೆ ಅವಕಾಶನೇ ಇಲ್ವಾ? ಯಾರಂತೆ ಪುಡಿ ಬದಲಾಯಿಸಿದ್ದು? ಇನ್ಯಾರು? ಹರಿಪ್ರಸಾದ್. ಸ್ವಂತ ಚಿಕ್ಕಪ್ಪ ಮಗ ಹಾಳಾಗ್ಲಿ ಅಂತ ಬಯಸ್ತಿದ್ದಾರೆ ನೋಡಿ. ಗೊತ್ತಾಯ್ತಲ್ಲ ಈಗಲಾದರೂ, ಏಳ್ಗೆ ಕಂಡ್ರೆ ಯಾರಿಗಾಗಲ್ಲ ಅಂತ. ಒಂದು ಕೆಲಸ ಮಾಡಿ, 5 ನಿಮಿಷ ಸುಮ್ಮನೆ ಕೇಳಿಸ್ಕೊತೀನಿ, ಚೆನ್ನಾಗಿ ಬೈದ್ಬಿಡಿ. ನಿಮ್ಮ ಮನ್ಸಿಗೆ ಸಮಾಧಾನ ಆದಮೇಲೆ ಇಬ್ಬರು ಮಾತಾಡೋಣ. ನಮಗೆ ಸೇರಿದವ್ರಿಗೆ ಬೈದ್ರೆ ನಿಮಗೆ ಸಂತೋಷ ಸಮಾಧಾನ ಸಿಗ್ಬೋದೇನೋ, ಆದರೆ ನನಗೆ ಸಿಗಲ್ಲ. ಸಾರಿ ಅಂತ ಹೇಳಿದ್ನಲ್ಲಪ್ಪ. ಅಂಗಡಿಯವರಿಗೆಲ್ಲ ಫೋನ್ ಮಾಡಿ ಹೇಳಿದ್ರಾ ಈ ರೀತಿ ಎಡ್ವರ್ಟ್ ಆಗಿದೆ, ಆರ್ಡರ್ಸ್ ಎಲ್ಲ ಕ್ಯಾನ್ಸಲ್ ಮಾಡಬೇಡಿ ಅಂತ? ಹೇಳಿದ್ದು ಆಯಿತು, ಅವ್ರು ಒಪ್ಕೊಂಡಿದ್ದು ಆಯಿತು, ಪ್ರಾಡಕ್ಟ್ಸ್ನ ಕಳಿಸೋದಕ್ಕೆ ವ್ಯವಸ್ಥೆ ಮಾಡಿದ್ದು ಆಯಿತು. ಆದರೆ ಒಂದೇ ಒಂದು ವಿಷಯಕ್ಕೆ ಕಾಯ್ತಿದ್ದೀನಿ. ನನಗೆ ತುಂಬ ಬೇಕಾದವರೊಬ್ಬರು ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಎಲ್ಲ ಸಾಲ್ವ್ ಆದಂಗೆ. ಅವ್ರು ಬೇಜಾರು ಮಾಡ್ಕೊಂಡಿದ್ರೆ ತಾನೇ ಕ್ಷಮಿಸೋಕೆ. ನಿಜವಾಗ್ಲೂ ಬೇಜಾರಾಗಿಲ್ವಾ? ಮಗುಗೆ ಕೋಪ ಬಂದಾಗ ಅಮ್ಮನ ಮೇಲೆ ಕೂಗಾಡುತ್ತೆ, ಕಿರ್ಚಾಡುತ್ತೆ. ಹಾಗಂತ ಕೋಪ ಮಾಡ್ಕೊಳಕ್ಕಾಗತ್ತಾ? ನಮ್ಮ ಮನೇಲೂ ಒಂದು ಪುಟ್ಟ ಮಗು ಇದೆ, ಕೋತಿ ಕೋತಿ ಥರ ಆಡ್ತಿರತ್ತೆ, ಬಾಲ ಒಂದಿಲ್ಲ ಅಷ್ಟೆ. ನಾನು ಕೋತಿನಾ? ಒಂಥರ ಪೆದ್ದ ಕೋತಿ. 1 ನಿಮಿಷ ಮನೆಯಿಂದ ಆಚೆ ಬರ್ತೀಯಾ? ಏನು ಏಕವಚನದಲ್ಲಿ ಮಾತಾಡ್ಸ್ತಿದ್ದೀರಾ? ಬರ್ತೀಯಾ ಅಂತ ಇಷ್ಟು ದಿನ ಹೋಗಿ ಬನ್ನಿ ಅಂತ ಮಾತಾಡಿಸ್ತಿದ್ರಿ. ಮನ್ಸಲ್ಲಿ ಬೇಸರ ಇತ್ತು, ಅದಕ್ಕೆ ಮಾತಲ್ಲಿ ವ್ಯಂಗ್ಯ ಇದ್ದಿತ್ತು. ಈಗ ಬೇಸರ ಕಳೆದಿದೆ, ಆತ್ಮೀಯತೆ ಮರು ಕಳಿಸಿದೆ. ಮನೆ ಆಚೆ ಯಾಕೆ ಬರಬೇಕು? ನಿನ್ನನ್ನು ನೋಡಬೇಕು ಅನ್ನಿಸ್ತಿದೆ. ಮನಸ್ಸೇ ಮನಸ್ಸೇ ಥ್ಯಾಂಕ್ ಯು, ನಿನಗೂ ಮನಸ್ಸಾಯಿತು. ಕನಸಿ ಕನಸಿ ಥ್ಯಾಂಕ್ ಯು, ಒಲವೇ ವರವಾಯಿತು. ಭೂಮಿಗೆ ಮಳೆ ಹನಿ ಬರಲು ಸೂಚನೆ ನೂರಿದೆ. ಮನಸ್ಸಿಗೆ ಪ್ರಣಯವ ಬರಲು ಸೂಚನೆ ಏನಿದೆ? ಅಣು ಅಣುವಿನ ಚಳಿ ಬಿಡಿಸುವ ಕುಲುಮೆ ಇದೆ, ಕಣ ಕಣದಲ್ಲಿ ಕಚಗುಳಿ ಇಡು ಚಿಲುಮೆ ಇದೆ.
ಹಾಗೆ ನೋಡ್ತಿದ್ದೀರಾ? ಅನ್ಯಾಯವಾಗಿ ಬೈದ್ಬಿಟ್ನಲ್ಲ ಈ ಮುಗ್ಧ ಹುಡುಗಿಗೆ ಅಂತ. ಮುಖವಾಡ ಅಂದ್ರಿ? ಮನಸ್ಸಿಲ್ಲ ಅಂದ್ರಿ? ಹೋಗಿ ಬನ್ನಿ ಅಂತಿದ್ದೀರಾ? ಫ್ರಾಸಕ್ಕೆ ಅಂದಿದ್ದು ರೀ ಜಾನು. ಮತ್ತೆ ಏನು ನಾಳೆ? ಶುಕ್ರವಾರ. ವಾರ ಅಲ್ಲ ರೀ, ಪ್ರೋಗ್ರಾಮ್ ಏನು? ವಿಶೇಷ ಏನೂ ಇಲ್ಲ. ನಮ್ಮಲ್ಲಿದೆ ವಿಶೇಷ, ಬರ್ಬೋದಾ? ಮತ್ತೇನಾದರೂ ಎಂಗೇಜ್ಮೆಂಟ್ ಮಾಡ್ಕೋತಿದ್ದೀರಾ? ಅಯ್ಯಯ್ಯೋ ಅಯ್ಯಯ್ಯೋ ಇಲ್ಲ ರೀ, ಒಬ್ರನ್ನ ಇಷ್ಟಪಟ್ಟು ಮದುವೆ ಆಗಿದ್ದೇನೆ, ಅವರೊಬ್ಬರೇ ಸಾಕು ಈ ಜನ್ಮಕ್ಕೆ. ಏನು ತುಂಬ ಬೇಸರದಿಂದ ಹೇಳ್ತಿರೋ ಹಾಗಿದೆ? ಪ್ರೀತಿ ಒಂದನ್ನು ಬಿಟ್ಟು ಅವ್ರ ಬಗ್ಗೆ ಇನ್ನೇನೂ ಇಲ್ಲ ಮನಸ್ಸಲ್ಲಿ. ನಂಬೋದು ಕಷ್ಟ. ಎದೆ ಬಗತ್ ತೋರಿಸ್ಲಾ? ಬೇಡ ಬೇಡ ಬೇಡ, ಆಸ್ಪತ್ರೆಗೆ ಕಾಸಿಲ್ಲ. ನಾಳೆ ಒಂದು ಆಫೀಸ್ ಓಪನ್ ಮಾಡೋಣ ಅಂತಿದ್ದೇನೆ. ಜಾನು, ಕಣ್ಣೀರು ಯಾಕೆ? ನಮ್ಮವ್ರು ಉದ್ಧಾರ ಆದರೆ ನಮಗೆ ಸಂತೋಷ ಅಲ್ವಾ? ಅಂಥ ಟೈಮಲ್ಲಿ ನಮ್ಮವರು ಅಂತ ಅನ್ನಿಸ್ಕೊಂಡವರು ಜೊತೆಗಿರ್ಬೇಕಲ್ವಾ? ಆ್ಯಕ್ಚುಲಿ ನಾಳೆ ನನ್ನ ಫ್ರೆಂಡ್ದು ಹುಟ್ಟದಬ್ಬ ಇದೆ, ನಾನು ಅಲ್ಲಿಗೆ ಹೋಗಬೇಕು. ಓ ಪ್ಲೀಸ್ ಮೇಡಮ್ ಬನ್ನಿ. ಟ್ರೈ ಮಾಡ್ತೀನಿ. ಎಷ್ಟೊತ್ತಿಗೆ? ಎಲ್ಲಿ? ಆಫೀಸ್ ಸ್ಪೇಸ್ ಅಂತ ಇನ್ನೂ ಮಾಡಿಲ್ಲ, ಮನೇಲೇ ಒಂದು ಸಣ್ಣ ಪೂಜೆ ಇಟ್ಕೊಂಡಿದ್ದೀವಿ, ಬರ್ತೀರಾ ಅಲ್ವಾ? ಏನೋ ನೀವು ಇಷ್ಟೊಂದು ಕೇಳ್ಕೊತಿದ್ದೀರಾ, ಬರ್ತೀನಿ ಬಿಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಜಾಹ್ನವಿ ನನ್ನ ಹೆಸರು, ಮೇಡಮ್ ಅಲ್ಲ. ಥ್ಯಾಂಕ್ಸ್ ಜಾನು. ಅಲ್ಲಿಂದ ಫೋನು ಲೌಡ್ ಸ್ಪೀಕರ್ಗೆ ಹಾಕಿ. ಹಲೋ ಬೇಬಿ, ನಾನ್ ಕಣೆ ವಸು. ಹೇಳೆ ವಸು, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಏನ್ ವಿಶೇಷ? ವಿಶೇಷ ಇದೆ ಕಣೆ, ಅದಕ್ಕೆ ಫೋನ್ ಮಾಡಿರೋದು. ನಾಳೆ ಶ್ರೀ ಹೊಸ ಆಫೀಸ್ ಓಪನ್ ಮಾಡ್ತಿದ್ದಾನೆ. ಹೌದಾ? ಹೂ ಕಣೆ ಬೇಬಿ, ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ, ಅದಕ್ಕೆ ಶ್ರೀ ಹೊಸ ಆಫೀಸ್ ಓಪನ್ ಮಾಡ್ತಿದ್ದಾನೆ. ಎಲ್ ಮಾಡ್ತಿದ್ದಾನೆ ಆಫೀಸ್ನ? ಇಲ್ಲೇ ಮನೆ ಪಕ್ಕದಲ್ಲೇ. ಹಾ, ನೋಡ್ದ್ಯಾ ಆ ಜಾನ್ವಿ ಸವಾಸ ಬಿಟ್ಮೇಲೆ ನಿಮ್ಮ ಅದೃಷ್ಟ ಎಷ್ಟು ಚೆನ್ನಾಗಿ ತಿರುಗ್ತು ಅಂತ. ನಾನು ಹೇಳಿದ್ರೆ ನೀವು ನಂಬ್ತಾನೆ ಇರ್ಲಿಲ್ಲ ನೋಡಿ. ಹೂ ಕಣೆ ಬೇಬಿ, ನಾನ್ ನಿನ್ ಮಾತು ನಂಬ್ತೀನಿ. ಆದ್ರೆ ಇಲ್ಲಿನ ಪರಿಸ್ಥಿತಿನೇ ಬೇರೆ. ಆ ಜಾಹ್ನವಿ 3 ಹೊತ್ತು ನಮ್ಮನೆಲ್ಲೇ ಇರ್ತಾಳೆ. ಅತ್ತೆ ಅವಳಿಗೆ ಉಪಚಾರ ಮಾಡೋದೇನು ಹೇಳಕ್ಕಾಗಲ್ಲ. ನಾಳೆ ಬೇಗ ಬಂದ್ಬಿಡು, ಜೊತೆಗೆ ಕಲಾಕನು ಕರ್ಕೊಂಡ್ ಬಾ. ವಸು, ನಮಗೇನೋ ಬರೋಕ್ಕಿಷ್ಟ, ಆದರೆ ಏನಕ್ಕ ಆದ್ರೆ? ಶ್ರೀ ಇಲ್ಲಿ ಬಂದು ಹೋದ್ಮೇಲೆ ಇವ್ರು ಕೇಳಿದ್ರು ನಮ್ಮನ್ನ ಅಲ್ಲಿಗೆ ಬರೋಕ್ಕೆ ಬಿಡಲ್ಲ ಕಣೆ. ಏನಾದ್ರೂ ಹೇಳಿ ಒಪ್ಸಿ ಬನ್ನಿ ಅಕ್ಕ. ನೀವು ಬರ್ಲಿಲ್ಲ ಅಂದ್ರೆ ಶ್ರೀಗ್ ಬೇಜಾರಾಗಲ್ವಾ? ನಾಳೆ ಬರ್ತಿದ್ದೀವಿ ವಸು, ನಾಳೆ ಸಿಗೋಣ. ಹಾ ಸರಿ, ನಾಳೆ ಇಬ್ರು ಬೇಗ ಬಂದ್ಬಿಡಿ. ಬಾಯ್. ಬೇಬಿ ಪ್ಲೀಸ್ ಅದಕ್ಕೆ ಹೋಗೋಣ ಬನ್ನಿ. ಶ್ರೀ ಆಫೀಸ್ ತೆಗಿತಾದನೆ ಅಂದರೆ ನನಗೂ ಬರೋಕ್ಕೆ ಇಷ್ಟನೇ ಕಣೆ ಬೇಬಿ. ಆದರೆ ಇವ್ರಿಗೆ ಅವನ ಹೆಸರು ತೆಗೆದ್ರೇ ಆಗ್ತಿಲ್ಲ, ಏನು ಮಾಡೋದು? ಜಗಳ ಇರೋದು ಅವರಿಬ್ಬರ ಮಧ್ಯೆ, ನಾವ್ಯಾಕೆ ಹೋಗ್ಬಾರ್ದು? ಬನ್ನಿ, ಅದಕ್ಕೆ ನಾವು ಮಾತಾಡ್ತೀವಿ. ಲೇ ಲೇ, ನನಗೆ ಗೊತ್ತು ಕಣ, ನಾನು ಬೆಳೀತಾ ಇದ್ದೀನಿ ನೋಡಿ ಹೇಗೆ ಬೆಳೆದೆ ಅಂತ ತೋರ್ಸಕ್ಕೋಸ್ಕರ, ನನ್ನ ಅಣಗ್ಸಕ್ಕೋಸ್ಕರ ನನ್ನ ಕರಿತಾ ಇದ್ದೀವಿ ನಾವು ಫಂಕ್ಷನ್ಗೆ. ಏಯ್ ಅರ್ಥ ಮಾಡ್ಕೊಳ್ಳಲ್ಲ, ಲಕ್ಷಕ್ಕೊಬ್ಬರು ಸಕ್ಸಸ್ ಸಿಗೋದು ಹುಡುಗಾಟ ಅಲ್ಲ. ಅದೇನು ಸಂಸ್ಥೆ ಕಟ್ಟೋದು ಅಂತಂದರೆ ಬಾಳೆಹಣ್ಣು ಸಿಪ್ಪೆ ಸುಲಿದ್ಬಿಟ್ಟು ತಿಂದಂಗೆ ಅನ್ಕೊಂಬಿಟ್ಟಿದ್ದೀನ. ನೋಡುವಂತೆ ಇದೆ ನಿನಗೆ. ಈಗಲೂ ನನ್ನ ಮಾತು ಕೇಳು, ಹುಡುಗಾಟ ಆಡಬೇಡ. ನಾನು ಹೇಳ್ದಂಗೆ ಕೇಳು, ನಿನಗೆ ಒಳ್ಳೇದಾಗುತ್ತೆ. ಯಾಕೆ ಭಯ ಶುರು ಆಗ್ತಿದ್ಯಾ? ನನಗೂ ಇದೇ ಬೇಕಾಗಿರೋದು. ಇನ್ಮೇಲೆ ನಿನಗೆ ಪ್ರತಿ ಕ್ಷಣ ಭಯ ಕಾಡ್ತಾನೆ ಇರಬೇಕು. ಹಾಗೆ ಮಾಡ್ತೀನಿ.
ಅದಕ್ಕೆ ನನ್ನ ಯಶಸ್ಸಿನ ಮೊದಲನೇ ಮೆಟ್ಲು ಹತ್ತೋದನ್ನ ನೀನು ನೋಡ್ಲಿ ಅಂತ ಕರಿತಿರೋದು. ಬಂದು ಊಟ ಮಾಡಿಕೊಂಡು ಹೊಟ್ಟೆ ಉರ್ಕೊಂಡು ಹೋಗು. ಇದನ್ನ ಬಿಟ್ಟರೆ ನಿಮ್ಮ ಕೈಲಿ ಇನ್ನೇನು ಮಾಡೋಕ್ಕಾಗಲ್ಲ. ಬಾಯ್. ಆಫೀಸ್ ಮಾಡ್ತಾನಂತೆ, ಆಫೀಸ್. ಗಲ್ಲಿಗೆ 4 ಆಫೀಸ್ ಇದೆ ಬೆಂಗಳೂರು ನಡೀತಾರ. ಅಬ್ಬಬ್ಬಬ್ಬ, ಏನು ಅನ್ಕೊಂಬಿಟ್ಟಿದ್ದಾನೆ ಇವನು? ಹೈ, 4 ಮೆಣಸಿನ ಪುಡಿ ಪ್ಯಾಕೆಟು ಮಾರಾಟ ಆದ ತಕ್ಷಣ ದೊಡ್ಡ ಬಿಸ್ನೆಸ್ ಪ್ಯಾಕೆಟ್ ಅಂತ ನಂಬ್ಕೊಂಬಿಟ್ಟಿದ್ದಾನೆ. ಇವನಿಗೆ ಗೊತ್ತಿಲ್ಲ ಇವನಿಗೆ ಇನ್ನುವೇ ಏನೇ ಕಷ್ಟ ತಾಪತ್ರ ಇದೆ ಅಂತ. ಎಂತೆಂಥ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಲೋನ್ ತಗೊಂಡು ಲೋನ್ ತೀರ್ಸೋಕ್ಕಾಗದೆ ಪಾಪರ್ ಚೀಟಿ ತಗೊಂಡು ದೇಶನ ಬಿಟ್ಟು ಓಡೋಗಿದಾರಂತೆ. ಇವನು ಬೆಳೆದು ಬಿಡ್ತಾನಂತೆ. ಓಹೋ, ಏನು ಕೊತ್ತಂಬರಿ ಚಿಪ್ಪನ ಗಿಡ ಬೆಳೆದು ಬಿಡ್ತಾನೆ. ನೋಡ್ತೀನಿ ನಾನುವೇ.